22ನೇ ತಾರೀಕು ಅಯೋಧ್ಯೆಯಲ್ಲಿ ಏನು ಮಂದಿರ ನಿರ್ಮಾಣ ಆಗಿದೆ ಅಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ನಂತರ ಏನು ರಾಮ ಮಂದಿರ ನಿರ್ಮಾಣಕ್ಕೋಸ್ಕರ ಒಂದು ರಾಮ ಮಂದಿರ ನಿರ್ಮಾಣದ ಒಂದು ನ್ಯಾಸ್ ಟ್ರಸ್ಟ್ ನಿರ್ಮಾಣ ಆಗಿದೆ. ಅದರ ಮೂಲಕ ಈ ದಿನಾಂಕವನ್ನ ಗೊತ್ತು ಮಾಡಲಾಗಿದೆ. ಅವತ್ತು ಆ ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ ಎರಡು ಕೆಲಸಗಳನ್ನ ಅವತ್ತಿಗೆ ಮುಂಚೆ ಮತ್ತು ಅವತ್ತಿನ ದಿನ ಮಾಡೋದಕ್ಕೆ ಇಡೀ ಸಮಾಜದಲ್ಲಿ ನಾವು ವಿನಂತಿ ಮಾಡಿಕೊಳ್ತೇವೆ. ಬರುವಂತ ಜನವರಿ 1ರಿಂದ 15ರವರೆಗೆ ನಾವು ಇಡೀ ದೇಶದಾದ್ಯಂತ ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ತಲುಪಬೇಕು. ತಲುಪಿದಾಗ 2-3 ಸಂಗತಿಗಳನ್ನು ನಾವು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದೆ. ಮೊದಲನೇದಾಗಿ ರಾಮ ಮಂದಿರ